ಆಯ್ಕೆ ಮಾಡಲಿಕ್ಕೆ ಬಹಳಷ್ಟು ಸಿಎಂ ಅವರಿಗೆ ಪತ್ರ ಬರುತ್ತೆ. ನಮಗೆ ಸಚಿವ ಸ್ಥಾನ ಮಾಡ್ತಾರೆ. ಈಗಾಗಲೇ 3 ಬಾರಿ ಶಾಸಕರಾದಂಥ ತಮ್ಮ ಸಹೋದರರು ಯಾವ ರೀತಿ ಸಚಿವ ಸ್ಥಾನ ಸಿಗುತ್ತಾ ಏನು ಅಂತ. ರಾಘವೇಂದ್ರ ಇಟ್ನಾಳ್ ಅವರು ಕೂಡ 3 ಬಾರಿ ಶಾಸಕರಾಗಿದ್ದಾರೆ, ಅರ್ಹರು ಇದ್ದಾರೆ. ಅಭಿವೃದ್ಧಿ ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿ ಮತ್ತು ಸಚಿವ ಸ್ಥಾನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವಕಾಶ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಆ ದೃಷ್ಟಿಯಿಂದ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ವಿಶ್ವಾಸ ಕೂಡ ಇದೆ. ನೋಡಬೇಕು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೇಂದ್ರದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಂಡು ಅದು ಬದ್ಧರಾಗಿರ್ತಾರೆ. ಈಗ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಎಲ್ಲರ ಅಂತಂತೂ ಬೆಳಿಬೇಕಂತ ಆಸೆ ಪಡ್ತಾರೆ, ಹಂಗಾಗಿ ಅವರು ನಿರೀಕ್ಷೆ ಮಾಡ್ತಾರೆ. ಅದರ ಸ್ಥಾನಗಳ ಅದು ಲಿಮಿಟ್ ಇದೆ, ಅದ್ರಲ್ಲಿ ಎಷ್ಟು ಮಂದಿಗೆ ಅವಕಾಶ ಮಾಡೋಕ್ಕಾಗುತ್ತೆ ಅಷ್ಟನ್ನು ಅವಕಾಶ ಮಾಡೋಂಥ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರು, ನಮ್ಮ ವರಿಷ್ಠ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ವಿಶ್ವಾಸ ಐತಿ, ಕಳೆದ ಬಾರಿ ಕೂಡ ವಿಶ್ವಾಸ ಇತ್ತು, ನೋಡೋಣ. ಸಿಎಂ ಅವ್ರದ್ದು ಯಾವುದೇ ಅಗ್ಗ ಜಗ್ಗಾಟಿಲ್ಲ. ನಮ್ಮ ಕೇಂದ್ರದ ನಾಯಕರು ಎಲ್ಲ ಕೂಡ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ತಾರೆ, ಅದಕ್ಕೆ ಎಲ್ಲರಿಗೂ ಕೂಡ ನಿರ್ದೇಶನವನ್ನು ಕೊಡ್ತಾರೆ. ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತಾರೆ. ಈಗಾಗಲೇ 5 ವರ್ಷಕ್ಕೆ ಇರ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ವಿಶ್ವಾಸ ಇದೆ. ಮುಂದಿನ ತೀರ್ಮಾನ ಹೈಕಮಾಂಡ್ ಬಿಟ್ಟಿದ್ದು 5 ವರ್ಷ ಇರ್ತಾರೆ ಅನ್ನೋ ವಿಶ್ವಾಸ ಇದೆ. ವ್ಯತ್ಯಾಸ ಏನು ಆಗಲ್ಲ, ಆದರೆ ಅದು ಮುಂದೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದೆ ವಿಚಾರ.